ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿ ಐತ್ರಿ. ಯಾವಾಗರೇ ಒಮ್ಮೆ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಏನರೇ ಫಂಕ್ಷನ್ ಇದ್ದಾಗ ಈ ಒಂದು ಡೆಸರ್ಟ್ ರೆಸಿಪಿಯನ್ನು ನೀವು ಮಾಡಿದ್ರಿ ಅಂತ ತಗೋರಿ, ಬಂದವರೆಲ್ಲ ಶಬಾಷ್ ಅನ್ನೋದು ಗ್ಯಾರಂಟಿ ರೀ. ಅಷ್ಟು ಮಸ್ತ್ ಆಗ್ತತಿ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ನಾವು ನಿಮಗೆ ಅತಿ ಸುಲಭವಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇವೆ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒತ್ತಿ ಅದ್ರ ಬಾಜು ಬರುವ ಗಂಟಿ ಮೇಲೂ ಬಡ್ದು ಬಿಡ್ರಿ. ಹಾಗಾದ್ರೆ ಈ ಡೆಸರ್ಟ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನಿಮ್ಗೆ ಮಾರ್ಕೆಟ್ದಾಗ ಅಥವಾ ಇಲ್ಲಿ ಆನ್ಲೈನ್ದಾಗ ಈ ಜೆಲ್ಲಿ ಪ್ರೀಮಿಕ್ಸ್ ಅದು ಸಿಗ್ತಿರ್ತಾವ್ರಿ. ಅಂಥವ ನಿಮಗೆ ಯಾವ ಫ್ಲೇವರ್ ಬೇಕೋ ಅವನ್ನ ನೀವು ತೊಗೊಂಡು ಬರ್ರಿ. ಇಲ್ಲಿ ನೋಡ್ಬೋದ್ರಿ, ನಾವು 3 ಫ್ಲೇವರ್ ತೊಗೊಂಡ್ಬಂದಿದ್ದೀವಿ. ಅದ್ರಾಗ ಮೊದಲನೇದೇನ್ರಿ ಅಂತಂದ್ರೆ ರಸ್ಬೆರಿ ಫ್ಲೇವರ್. ಅದ್ರಾಗ ಸ್ವಲ್ಪ ಅದನ್ನು ಪುಡಿಯನ್ನು ಹಾಕಿ ಅಂದ್ರೆ ಪೌಡ್ರ್ ಹಾಕಿ ಆಮೇಲೆ ಅದ್ರಾಗ ಜೆಲ್ಲಿ ಪ್ರೀಮಿಕ್ಸನ್ನು ಅದ್ರಾಗ ಕೊಟ್ಟಿರ್ತಾರೆ ರೀ. ಅದನ್ನು ಆ್ಯಡ್ ಮಾಡಿ ಅವೆಲ್ಲ ಸ್ವಲ್ಪ ಗಂಟೆ ಏನೈತಿರಲ್ಲ ಅದನ್ನೆಲ್ಲ ಹೋಗೋ ಹಂಗೆ ಒಂದಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಅದ್ರಾಗ ಬಿಸಿನೀರನ್ನು ಹಾಕಿರಿ. 1 ಕಪ್ ಅಥವಾ 1.5 ಕಪ್ ಬಿಸಿನೀರನ್ನು ಹಾಕಿ ಸ್ವಲ್ಪ ನೀವು ಅದನ್ನು ಏನು ಮಾಡಬೇಕು, ಡಿಸಾಲ್ವ್ ಅಥವಾ ಕರಗುತ್ತನ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೋತ ಇರಬೇಕು ರೀ. ಇಷ್ಟು ಮಿಕ್ಸ್ ಆಯ್ತಾ ಆಮೇಲೆ ಏನು ಮಾಡೋದು, ಇದನ್ನ ಯಾವುದೇ ಕಂಟೈನರು ಅಥವಾ ಒಂದು ಪ್ಲೇಟ್ನಾಗ ಹಾಕಿ ನಾವು ಬಿಟ್ಬಿಡ್ನು. ಹಂಗೆ ಮುಂದಿನ ಫ್ಲೇವರ್ ಆರೆಂಜ್ ಫ್ಲೇವರ್ನು ಅದೇ ರೀತಿ ಒಳಗನ ನಾವು ಮಾಡ್ಕೊಳ್ಬೇಕಾಗತ್ತೆ ರೀ. ಅದ್ರಾಗ ಜೆಲ್ಲಿ ಪ್ರೀಮಿಕ್ಸ್ ಹಾಕೋದು ಆಮೇಲೆ ಅದನ್ನು ಒಂದಿಟ್ಟು ಮಿಕ್ಸ್ ಮಾಡೋದು ಆಮೇಲೆ ಮತ್ತೇನ್ರಿ ಬಿಸಿನೀರಷ್ಟು ಹಾಕಿ ಕರೆಕ್ಟಾಗಿ ಅದನ್ನು ಕರಗುವಂಗೆ ನೀವು ಮಿಕ್ಸ್ ಮಾಡೋದು. ಅಷ್ಟಾದ್ಮೇಲೆ ಒಂದು ಪ್ಲೇಟಿಗೆ ನೀವು ಹಾಕಬೇಕಾಗತ್ತೆ ರೀ. ಇಷ್ಟ ಕೆಲಸ ಸಿಂಪಲ್ಲಾಗಿ ನಿಮ್ಗೆ ಜೆಲ್ಲಿ ರೆಡಿ ಆಕೈತ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಇಷ್ಟು ಮಾಡಿ ನೀವು ಪ್ಲೇಟ್ನಾಗ ಹಾಕ್ತಿರಲ್ಲ, ಇನ್ನು ಮುಂದಿನ ಮ್ಯಾಂಗೋ ಫ್ಲೇವರ್ನು ನಾವು ಅದೇ ರೀತಿ ಮಾಡ್ಕೊಳಕತ್ತೀವಿ. ಇಲ್ಲಿ ಇಷ್ಟು ಪ್ಲೇಟ್ನಾಗ ಹಾಕಿದ ಮೇಲೆ ಒಂದು 15ರಿಂದ 20 ನಿಮಿಷದಾಗ ಬರೋಬ್ಬರಿಯಾಗಿ ಜೆಲ್ಲಿ ರೆಡಿ ಆಕೈತ್ರಿ. ನೀವು ಇದನ್ನು ಹೋಗಿ ಫ್ರಿಡ್ಜ್ದಾಗ ಇಡಬೇಕಂತ ಏನೂ ಇಲ್ಲ, ಫ್ಯಾನ್ ಗಾಳಿಗಾದ್ರೂ ಅಷ್ಟೇ ಸಾಕ್ರಿ, ಬರೋಬ್ಬರಿಯಾಗಿನ ಆಗ್ತೈತಿ. ಈಗ ಅವನ್ನ ನೀವು ತಣ್ಣಗಾಗಕ್ಕೆ ಬಿಡ್ರಿ, ಒಂದು 15ರಿಂದ 20 ನಿಮಿಷ ಹೋಗಲಿ. ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಈ ಕಡೆ ನಾವು ಸಾಬುದಾನ ಒಂದು ಅರ್ಧ ಕಪ್ಪಷ್ಟು ಸಾಬುದಾನ ನಾವು ನೆನೆಸಿ ಇಟ್ಟಿದ್ದೀವಿ ರೀ. ಮೊದಲನ್ನ ಅವನ್ನೇನು ಮಾಡೋಣಪ್ಪ ಅಂತಂದ್ರೆ ಈಗ ಸ್ವಲ್ಪ ನೀರನ್ನು ಕಾಯಕ್ಕೆ ಇಟ್ಟಿದ್ದೀವಿ. ಅದ್ರಾಗ ಈ ಸಾಬುದಾನಿಯನ್ನು ಹಾಕೋನು ಸ್ವಲ್ಪ ಹೊತ್ತ ಇದನ್ನ ಚಲೋ ತಂಗಿ ಕುದಿಸೋನು. ಭಾಳ ಗಂಜಿ ಆಗುತ್ತಾನ ಏನು ಕುದಿಸಂಗಿಲ್ಲ ರೀ, ಸ್ವಲ್ಪ ಹೊತ್ತು ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ನೆನೆದಿರ್ತಾವ. ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ. ಅಷ್ಟು ಆದ್ಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಚಾನಿಗೆ ಈ ಒಂದು ಸಾಬುದಾನಿ ಏನಿದ್ರಲ್ಲೇ ಕುದ್ದಂಥ ಸಾಬುದಾನಿ ಅವನ್ನೆಲ್ಲನೂ ಸೋಸ್ಕೊಂಡ್ಬಿಡ್ನು. ಇಷ್ಟು ಸೋಸಿ ಅದ್ರ ಮೇಲೆ ಸ್ವಲ್ಪ ನೀವು ತಂಪು ನೀರು ಹಾಕಿ ಬಿಟ್ಟು ಬಿಡ್ರಿ. ಇಷ್ಟ ಮಾಡಬೇಕಾಗಿರೋದು ನಿಮಗೆ ಗೊತ್ತಾತಿರ್ಲೆ. ತಂಪು ನೀರು ಹಾಕಿ ತೊಗೊಂಡ್ಬಿಡ್ರಿ. ಈಗ ನಾವು ಜಲ್ಲಿ ಎಲ್ಲಿಗೆ ಬಂದತಿ ಅಂತೇಳಿ ನೋಡಕ್ಕೆ ಹೋಗೋಣ. ಒಂದು ಈಟ್ ಕೈ ಅದರಿಂದ ಮುಟ್ಟು ನೋಡ್ರಿ, ಗೊತ್ತಾಗ್ತತಿ ಆಗೈತಿ ಜಲ್ಲಿ ಅಂಥೇಳಿ. ಅದನ್ನು ಸಣ್ಣ ಪೀಸಸ್ ಆಗಿ ನೀವು ಕಟ್ ಮಾಡ್ಕೋಬೇಕ್ರಿ. ಮ್ಯಾಂಗೋ ಫ್ಲೇವರ್ ಆಗಿರ್ಬೋದು, ರಸ್ಬೆರಿ ಆಗಿರ್ಬೋದು ಮತ್ತು ಆರೆಂಜ್ ಆಗಿರ್ಬೋದು, ಎಲ್ಲನೂ ಅದೇ ರೀತಿ ಒಳಗನ ನಿಮಗೆ ಹೆಂಗೆ ಬೇಕು ನೋಡ್ಕೊಂಡ ಸಣ್ಣ ಕಟ್ ಮಾಡ್ಕೊಂಡ ನೀವು ಇಟ್ಕೋರಿ. ಗೊತ್ತಾತ್ರಲ್ಲ. ಈ ಒಂದು ಸಣ್ಣ ಹುಡುಗರಿಗೆ ಬಹಳ ಇಷ್ಟ ಆಗ್ತಾವ, ಅದಂತರೂ ಗ್ಯಾರಂಟಿ. ಈಗ ಎಲ್ಲನೂ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆವು. ಅಕಸ್ಮಾತ್ ನೀವು ಇದೆಲ್ಲ ಬ್ಯಾಡ್ರಿ, ನಮಗೊಂದು ಸಿಂಪಲ್ ರೆಸಿಪಿ ಹೇಳ್ರಿ ಅಂತಂದ್ರೆ ನಾವು ನಿಮ್ಗೆ ಒಂದು ಹೆಲ್ದಿಯಾಗಿ ಭಾಳ ಸಿಂಪಲ್ಲಾಗಿ ಫಲೂದಾ ರೆಸಿಪಿ ಅಥವಾ ಫಾಲೂಡಾ ರೆಸಿಪಿ ತೋರಿಸಿದ್ದೀವಿ. ತಾವು ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು. ಈಗ ವಾಪಸ್ ಈ ಡೆಸರ್ಟಿಗೆ ಬರೋದಾದ್ರೆ ರೀ, ಒಂದು ಪಾತ್ರೆ ಅಥವಾ ಬೌಲ್ದಾಗ ನೀವೇನು ಜಲ್ಲಿ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ಅವನ್ನೆಲ್ಲ ಕಟ್ ಮಾಡಿ ಜಲ್ಲಿಯನ್ನು ತೊಗೊಂಡು ಬಂದು ಒಂದದ್ರಾಗ ಹಾಕಿರಿ. ಹಾಕಿ ಏನು ಮಾಡಿರಿ, ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ. ಅಕಸ್ಮಾತ್ ನಿಮಗೆ ಇವು 3 ಫ್ಲೇವರ್ ಇಲ್ಲ ಅಂತಂದ್ರೆ ನೀವು 2 ಫ್ಲೇವರ್ಲಿ ಅಥವಾ 1 ಫ್ಲೇವರ್ ಇಲ್ಲೇನು ಮಾಡ್ಕೊಳ್ಬೋದು ರೀ. ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಅದ್ರಾಗ ನಿಮಗೆ ಬೇಕಾಗಿರುವಂತಹ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಬೋದು. ನಾವಿಲ್ಲಿ ಬರೀ ಪೊಮೊಗ್ರೆನೇಟ್ ಅಥವಾ ದಾಳಿಂಬೆಯನ್ನು ಹಾಕಿದ್ದೀವಿ. ಮುಂದಕ್ಕೆ ಏನು ಮಾಡಿರಿ, ನೆನೆಸಿಟ್ಟಂತ ಅಂದ್ರೆ ಕುದಿಸಿ ಸೋಸಿಟ್ಟಂಥ ಸಾಬುದಾನಿ ಹಾಕಿದ್ದೀವಿ. ಹಂಗೆ ಅದ್ರಾಗ ಸಕ್ಕರೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಒಂದು ಅರ್ಧ ಕಪ್ಪಷ್ಟು ನಾವಿಲ್ಲಿ ಹಾಕಿ ಆಮೇಲೆ ಅದಕ್ಕೆ ನಾವು ಒಂದು 2 ಕಪ್ಪಷ್ಟು ಹಾಲು, ಚಿಲ್ಡ್ ಮಿಲ್ಕ್ ತಂಪನು ಹಾಲು 2 ಕಪ್ ಹಾಕಿ ಮಿಕ್ಸ್ ಕೊಡಬೇಕ್ರಿ. ಈಗ ಅದು ಕಂಪ್ಲೀಟಾಗಿ ನೀವು ಇಷ್ಟು ತಿರುವಾಡಿ ಮಿಕ್ಸ್ ಮಾಡಿ ಆಮೇಲೆ ತೇನ್ರಿ ಅಂತಂದ್ರೆ ಇದ್ರಾಗ ಫ್ರೆಶ್ ಕ್ರೀಮ್ ಇರ್ತೈತಿರಲ್ಲ, ಆ ಫ್ರೆಶ್ ಕ್ರೀಮನ್ನು ಹಾಕಿರಿ. ಒಂದು ಫ್ರೆಶ್ ಕ್ರೀಮ್ ಬರೋಬ್ಬರಿ 50 ml ಇರ್ತೈತಿಲ್ಲ ಅಷ್ಟು ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ನೀವು ಇದ್ರಾಗ ಬೇಕು ಅಂತಂದ್ರೆ ಸಕ್ಕರೆ ಬದಲು ಕಂಡೆನ್ಸ್ ಮಿಲ್ಕ್ ಹಾಕಿದ್ರೂ ನಡೀತೈತೆ. ನಿಮಗೆ ಯಾವುದು ಇಷ್ಟ ಅಥವಾ ಯಾವುದು ಇರ್ತೈತೋ ಅದನ್ನು ಹಾಕಿರಿ. ಆಮೇಲೆ ಜಲ್ಲಿ ನಿಮಗೆ 1 ಫ್ಲೇವರ್ ಬೇಕಂದ್ರೆ 1, ಮಿಕ್ಸ್ ಬೇಕಂತಂದ್ರೆ ಮಿಕ್ಸು. ಹಂಗೆ ನಿಮಗೆ ಇಷ್ಟ ಬರುವಂತಹ ಹಣ್ಣುಗಳನ್ನು ನೀವು ಇದ್ರಾಗ ಆ್ಯಡ್ ಮಾಡ್ಕೊಳ್ಬೋದು ರೀ. ಅದಕ್ಕೆ ನಾವೇನೂ ಇಲ್ಲ ಅಂತ ಹೇಳಂಗಿಲ್ಲ. ಹಂಗೆ ನಮ್ಮ ಚಾನಲ್ದಾಗ ಬೇರೆ ಬೇರೆ ನ್ಯಾಚುರಲ್ ಆಗಿನ ಹಣ್ಣುಗಳಿಂದ ಮಾಡಿರುವಂತಹ ಫ್ರೂಟ್ ಜೆಲ್ಲಿ ಕೇಕ್ ಆಗಿರ್ಬೋದು, ಬೇರೆ ಬೇರೆ ಜ್ಯೂಸ್ಗಳಾಗಿರ್ಬೋದು, ಆಮೇಲೆ ಡೆಸರ್ಟ್ಗಳಾಗಿರ್ಬೋದು, ಇವೆಲ್ಲ ಅದಾವೆ.
ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದ್ಸರಿ ಕಣ್ಣಾಶಿ ಬರ್ರಿ. ನಿಮ್ಗೆ ಬಹಳಷ್ಟು ಹೆಲ್ದಿ ರೆಸಿಪೀಸ್ ಮತ್ತು ತಂಪಾದ ರೆಸಿಪೀಸ್ ಸಿಗ್ತಾವ್ರಿ. ಅವನು ನೋಡೋದು ಮರೆಯಕ್ಕೆ ಹೋಗಬೇಡ್ರಿ. ಈ ರೆಸಿಪಿ ಟ್ರೈ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.